ವೆಲ್ಕಮ್ ಟು ಶಾಂತಲಾ ಕಿಚನ್. ಈ ದಿನ ನಾವು ಚಕ್ಲಿನ ಮಾಡೋಣ. ಅದಕ್ಕೆ ಸ್ವಲ್ಪ ಹುರ್ಗಡ್ಲೆನ ಉಪಯೋಗಿಸ್ಕೊಂಡು ಚಕ್ಲಿನ ಮಾಡೋಣ. ಹುರ್ಗಡ್ಲೆ ಹಾಕಿ ಮಾಡೋದ್ರಿಂದ ಸ್ವಲ್ಪ ಚಕ್ಲಿ ಗರಿ ಬರುತ್ತೆ. ಅಂದರೆ ಕೆಲವರು ಉದ್ದಿನಬೇಳೆ ಹಾಕಿ ಕೂಡ ಮಾಡ್ತಾರೆ, ಮೈದಾ ಹಿಟ್ಟಿನಿಂದ ಮಾಡ್ತಾರೆ. ಈಗ ನಾವು ಈ ಹುರ್ಗಡ್ಲೆನ ಸ್ವಲ್ಪ ಪೌಡ್ರ್ ಮಾಡಿಕೊಂಡು ಅದಕ್ಕೆ ಅಕ್ಕಿ ಹಿಟ್ಟನ್ನು ಬೆರೆಸಿ ಅದರಿಂದ ನಾವು ಚಕ್ಲಿನ ಮಾಡೋಣ. ಮೊದಲಿಗೆ ನಾನು ಈ ಹುರ್ಗಡ್ಲೆನ ಸ್ವಲ್ಪ ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಳ್ಳೋಣ. ನೋಡಿ, ಹುರ್ಗಡ್ಲೆನ ಈ ರೀತಿ ನುಣ್ಣಗೆ ಪೌಡ್ರ್ ಮಾಡ್ಕೊಂಡಿದ್ದೀನಿ. ಈ ರೀತಿ ಸಾಫ್ಟಾಗಿ ನುಣ್ಣಗಿರಲಿ. ಸ್ವಲ್ಪ ತರಿ ಅನಿಸಿದ್ರೆ ನೀವು ಸ್ವಲ್ಪ ಅದನ್ನು ಜರಡಿ ಇಟ್ಕೊಳ್ಬೋದು. ಈಗ ಈ ಹುರ್ಗಡ್ಲೆ ಪೌಡ್ರನ್ನ ಒಂದು ಬೌಲ್ಗೆ ಶಿಫ್ಟ್ ಮಾಡೋಣ. ಹುರ್ಗಡ್ಲೆನ ಪುಡಿ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿದ್ದೀನಿ. ಈಗ ಹುರ್ಗಡ್ಲೆ ಪೌಡ್ರ್ 2ರಷ್ಟು ನಾನು ಇಲ್ಲಿ ಅಕ್ಕಿ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ. ಹುರ್ಗಡ್ಲೆ ಹಿಟ್ಟಿಗಿಂತ ಅಕ್ಕಿ ಹಿಟ್ಟು ಸ್ವಲ್ಪ ಹೆಚ್ಚಾಗಿರಬೇಕು. ನೋಡಿ, ಇದಕ್ಕೆ ಹುರ್ಗಡ್ಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟನ್ನ ಸೇರಿಸಿದ್ದೀನಿ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆನ ಸೇರಿಸೋಣ. ಮತ್ತು 1 ಸ್ಪೂನಷ್ಟು ಎಳ್ಳನ್ನು ಸೇರಿಸೋಣ. ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಇಂಗು, ಫ್ಲೇವರ್ಗೋಸ್ಕರ ಹಿಂಗೆ ಹಾಕೋಣ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸೋಣ. ಉಪ್ಪು, ಎಳ್ಳು ಮತ್ತು ಜೀರಿಗೆನ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ಬೆಣ್ಣೆನ ಸೇರಿಸೋಣ. 1-2 ಸ್ಪೂನಷ್ಟು ಬೆಣ್ಣೆನ ಹಾಕಿದ್ದೀನಿ. ಈಗ ಇಷ್ಟನ್ನು ಮಿಕ್ಸ್ ಮಾಡೋಣ. ಮೊದಲು ಇದಕ್ಕೆ ನಾನು ಖಾರ ಏನೂ ಹಾಕಿಲ್ಲ. ನಿಮಗೆ ಖಾರ ಬೇಕು ಅನಿಸಿದ್ರೆ ಸ್ವಲ್ಪ ಹಚ್ಚ ಖಾರದ ಪುಡಿನ ಈ ಸಮಯದಲ್ಲಿ ಸೇರಿಸ್ಕೊಳ್ಬೋದು. ಚಕ್ಲಿ ಅಂದರೆ ಖಾರ ಇಲ್ಲದಿರೋ ಪರವಾಗಿಲ್ಲ, ಟೇಸ್ಟಾಗಿರುತ್ತೆ. ಈಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿದ್ದೀನಿ. ಈಗ ಇದಕ್ಕೆ ಸ್ವಲ್ಪನೇ ನೀರನ್ನ ಸೇರಿಸಿ ಕಲಿಸ್ಕೊಳ್ಳೋಣ. ನೋಡಿ, ಈ ರೀತಿ ಹಿಟ್ಟನ್ನು ಕಲಸಿ ಇಟ್ಟಿದ್ದೀನಿ. ಈ ರೀತಿ ತುಂಬ ಸಾಫ್ಟಾಗೂ ಇರಬಾರ್ದು, ಸ್ವಲ್ಪ ಗಟ್ಟಿಯಾಗೂ ಕೂಡ ಇರಬಾರ್ದು. ಈಗ ಎಣ್ಣೆ ಕಾಯಕ್ಕೆ ಇಡೋಣ. ನೋಡಿ, ಈಗ ನಾನು ಈ ರೀತಿ ಚಕ್ಲಿ ಒಳ್ಳ ತೊಗೊಂಡಿದ್ದೀನಿ. ಇದಕ್ಕೆ ಈ ರೀತಿ ಚಕ್ಲಿ ಬಿಲ್ಲೆ, ಇದಕ್ಕೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಹಿಟ್ಟನ್ನು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಮೊದಲಿಗೆ ತೊಗೊಂಡು ಈ ರೀತಿ ಸ್ವಲ್ಪ ಅದನ್ನು ಒತ್ತೋಣ. ಈ ರೀತಿ ಚಕ್ಲಿ ಒಳಗೆ ಹಾಕ್ಕೊಂಡು ಇದನ್ನು ಮುಚ್ಚೋಣ. ಈಗ ನಾವು ಚಕ್ಲಿನ ಮಾಡ್ಕೊಳ್ಳೋಣ. ಈ ರೀತಿ ಒಂದು ತಟ್ಟೆ ಮೇಲೆ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ. ನೋಡಿ, ಅದನ್ನು ಎಣ್ಣೆಗೆ ಹಾಕಿದ್ದೀನಿ. ಅದು ಬೇಯ್ತಾ ಇದೆ. ಡೈರೆಕ್ಟಾಗಿ ನೀವು ಬಾಣಲಿಗೂ ಕೂಡ ಬಿಡ್ಬೋದು. ಇಲ್ಲದೇ ಈ ರೀತಿ ಒಂದು ತಟ್ಟೆಗೆ ಅಥವಾ ಕವರ್ ಮೇಲೆ ಹಾಕ್ಕೊಂಡು ಕೂಡ ಬಿಡ್ಬೋದು. ಫಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಎಣ್ಣೆ ಸ್ವಲ್ಪ ಹೆಚ್ಚು ಕಮ್ಮಿ ಕಾದಿರೋದ್ರಿಂದ ಕಲರ್ ಈ ರೀತಿ ಬಂದಿದೆ. ನೋಡಿ, ಈ ರೀತಿ ಆಗಿದೆ. ಅಂದರೆ ನಾನು ಚಿಕ್ಕ ತಟ್ಟೆಯಲ್ಲಿ ಹಾಕ್ಕೊಂಡಿರೋದ್ರಿಂದ ಎಲ್ಲ ಒಟ್ಟಿಗೆ ಕೂಡ್ಕೊಂಡಿದ್ದೆ. ನೋಡಿ, ನಾನು ಡೈರೆಕ್ಟಾಗಿ ಬಾಣಲಿಗೆ ಹಾಕ್ತಾಯಿದ್ದೀನಿ. ಈಗ ಇದು ಸಪ್ರೇಟಾಗಿ ಬಿಡ್ಸ್ಕೊಂಡು ಬರುತ್ತೆ. ನೋಡಿ, ಇದು ಬೇಯ್ತಾ ಇದೆ. ಈಗ ಇನ್ನೊಂದು ಕಡೆ ತಿರುಗಿಸೋಣ. ಕಾಫಿ ಟೀ ಟೈಮ್ಗೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಮತ್ತು ಊಟಕ್ಕೂ ಕೂಡ ನೆಂಚ್ಕೊಳ್ಬೋದು. ಮಕ್ಕಳಿಗೆ ಹೊರಗಡೆಯಿಂದ ಕುರ್ಕುರೆ ಅದು ಇದು ತೊಗೊಂಡು ಬಂದು ಕೂಡ ಬದಲು ಒಂದು 10 ನಿಮಿಷ 15 ನಿಮಿಷದಲ್ಲೇ ಇದನ್ನು ರೆಡಿ ಮಾಡ್ಬೋದು. ನೋಡಿ, ಬೆಂದಿದೆ. ಈಗ ತೆಗೆಯೋಣ.
ಹುರ್ಗಡ್ಲೆ ಹಿಟ್ಟನ್ನು ಹಾಕಿ ಚಕ್ಲಿನ ಮಾಡಿದೆ. ಇದನ್ನು ಚಕ್ಲಿ ಮುರುಕು ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ಅವರು ಹೊರಗಡೆ ತಿಂಡಿಗಳನ್ನ ಸ್ವಲ್ಪ ಅವಾಯ್ಡ್ ಮಾಡ್ತಾರೆ. ನನ್ನ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಓಕೆ, ಥ್ಯಾಂಕ್ ಯು ಫಾರ್ ಮೈ ವಿಡಿಯೋ ವಾಚಿಂಗ್.